ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ನಾವು ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ ನಮ್ಮದು 2ನೇ ಸ್ಟೆಪ್ನ ಅಥವಾ 3ನೇ ಸ್ಟೆಪ್ನಲ್ಲಿ ಏನಪ್ಪ ಅಂದರೆ ಡೇಟಾ ಫೆಚ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಿದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಡೀಟೇಲ್ಸ್ನ ಕೂಡ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು. 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಆಲ್ರೆಡಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ. ಸೆಪ್ಟೆಂಬರ್ 30, 2025 ಕೂಡ OBC ಕ್ಯಾಟಗರಿ ವಿದ್ಯಾರ್ಥಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ನ ಕೂಡ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲಾಗಿ ಮಾಹಿತಿನ ಕೂಡ ಶೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವ್ರದ್ದು 1ನೇ ಸ್ಟೆಪ್ಪು ಮತ್ತು 2ನೇ ಸ್ಟೆಪ್ನಲ್ಲಿ ಬೇಸಿಕ್ ಡೀಟೇಲ್ಸ್ಗಳು ಇರ್ಬೋದು ಮತ್ತು ಅದರ ಜೊತೆ ಕಾಲೇಜ್ ಇನ್ಫಾರ್ಮೇಷನ್ ಇರ್ಬೋದು. ಅಲ್ಲಿ ಡೇಟಾ ಫೆಚ್ ಆಗ್ತಾಯಿಲ್ಲ. ಯಾಕೆ ಫೆಚ್ ಆಗ್ತಾಯಿಲ್ಲ ಅಂದರೆ ನಿಮ್ಮ ಲಾಸ್ಟ್ ಇಯರ್ ರಿಸಲ್ಟ್ಸ್ಗಳನ್ನ ಇನ್ನೂ ಕೂಡ ಏನಪ್ಪ ಅಂದರೆ ಬೋರ್ಡ್ ಅಥವಾ ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಅಂದರೆ SSPಗೆ ಶೇರ್ ಆಗಿರೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ನಿಮ್ಮ ಡೀಟೇಲ್ಸ್ಗಳು ಫೆಚ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅದಕ್ಕೇನಿಲ್ಲ, ನಿಮ್ಮ ಜಸ್ಟ್ ಏನಪ್ಪ ಅಂದರೆ ನಿಮ್ಮ ಲಾಸ್ಟ್ ಇಯರ್ ರಿಸಲ್ಟ್ಸ್ ಅಂದರೆ ಈಗ ಏನು ಲಾಸ್ಟ್ ಸೆಮಿಸ್ಟ್ರು ಅಥವಾ ಲಾಸ್ಟ್ ಇಯರ್ನಲ್ಲಿ ಏನು ಪಾಸ್ ಆಗಿರ್ತೀರ ಅಥವಾ ಪ್ರಮೋಟ್ ಆಗಿರ್ತೀರಾ, ಸೊ ಆ ರಿಸಲ್ಟ್ಸ್ನ ಏನಪ್ಪ ಅಂದರೆ ನಿಮ್ಮ ಯೂನಿವರ್ಸಿಟಿ ಅಥವಾ ಬೋರ್ಡ್ SSLC ಇರ್ಬೋದು, PUC ಇರ್ಬೋದು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಡಿಪ್ಲೊಮಾ ಇರ್ಬೋದು, UG PG ಯಾವುದೇ ಡಿಗ್ರಿ ಓದ್ತಾ ಇದ್ದರೆ UCMS ವತಿಯಿಂದ ಏನಪ್ಪ ಅಂದರೆ SSP ಏನಪ್ಪ ಅಂದರೆ ಕಳಿಸ್ಕೊಡ್ಬೇಕಾಗತ್ತೆ ಮತ್ತು ಅದನ್ನು ಯೂನಿವರ್ಸಿಟಿ ಬೋರ್ಡ್ನವ್ರು ಅಪ್ಡೇಟ್ ಮಾಡಬೇಕಾಗತ್ತೆ. ಆ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ನ ಏನು ಹಾಕ್ತಿರಲ್ಲ ಅವಾಗ ಡೇಟಾ ಫೆಚ್ ಆಗುತ್ತೆ. ಅದು ಆದಮೇಲೆ ತಾನೇ ನೆಕ್ಸ್ಟ್ ಪ್ರೊಸೆಸ್ನ ನೀವು ಸೇವ್ ಮಾಡಿಕೊಂಡು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಇನ್ನೊಂದು ಏನಂದರೆ ಆ ಥರ ಆಗಿರಲಿಲ್ಲ ಅಂದರೆ ಕೂಡಲೇ ನಿಮ್ಮ ಕಾಲೇಜಿನಲ್ಲಿ ಕೇಸ್ ವರ್ಕರ್ ಅಥವಾ ಸೆಕ್ಷನ್ ಆಫೀಸರ್ ಅಂತ ಇರ್ತಾರೆ. ಸೊ ಅವ್ರಿಗೆ ಹೋಗಿ ಭೇಟಿಯಾಗಿ ಇನ್ನೂ ಅಪ್ಲಿಕೇಶನ್ ಡೀಟೇಲ್ನ ಏನಪ್ಪ ಅಂದರೆ ಕಳಿಸ್ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ರಿ ಅಂತ ಕೇಳಿ ಒಂದು ಮಾತು. ಸೊ ಮಾಡಿದ್ದೀವಿ ಅಂತಂದರೆ ಆಟೋಮೆಟಿಕ್ಲಿ ಡೀಟೇಲ್ಸ್ಗಳು ಫೆಚ್ ಆಗುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು. ಆಲ್ರೆಡಿ PUC ವಿದ್ಯಾರ್ಥಿಗಳದ್ದು ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ PUC ಪಾಸ್ ಆಗಿರ್ತಾರಲ್ಲ, ಸೊ ಡೀಟೇಲ್ಸ್ಗಳು ಫೆಚ್ ಆಗಿದ್ದಾವೆ. ಬಟ್ ಏನಪ್ಪ ಅಂದರೆ ಇನ್ನೂ ಡಿಪ್ಲೊಮಾ, ITI, PUC, GTTC ಅದ್ರ ಜೊತೆಗೆ ನರ್ಸಿಂಗು ಮತ್ತು ಅದರ ಜೊತೆಗೆ UG, ವೆಟರ್ನರಿ, PG ಸೊ ಇನ್ನೂ ಕೂಡ ಡೀಟೇಲ್ಸ್ ಕೂಡ ಶೇರ್ ಮಾಡಿಲ್ಲ. ಹಾಗಾಗಿ ಅವ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದು ಇನ್ನೂ ಕೂಡ ಅಪ್ಡೇಟ್ ಲಾಸ್ಟ್ ಡೇಟ್ನ ಕೂಡ 39/2025 ಕೂಡ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪ ವೇಟ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕಾಣ್ತಾ ಇರೋ ಇಲ್ಲಿ ಏನಾದರೂ ಎರರ್ಗಳು ಬಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರಬೇಕಾದ್ರೆ ಹಿಂದುಳಿದ ಇಲಾಖೆ ಆದರೆ 8050770004ಗೆ ಕಾಲ್ ಮಾಡಿ, ಅಥವಾ 8050770005 ಕೂಡ ಕಾಲ್ ಮಾಡ್ಬೋದು. ಅದೇ ಮೈನಾರಿಟಿ ಸ್ಟೂಡೆಂಟ್ಸ್ಗಳಾಗಿದ್ದರೆ 8277999990 ಕೂಡ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಇನ್ನೊಂದು ಏನು ಅಪ್ಡೇಟಪ್ಪ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಕಂಪಲ್ಸರಿ ಆಗಿ ST ಕ್ಯಾಟಗರಿ ಮತ್ತು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯವರಿಗೆ ಈ ವರ್ಷ ಕಂಪಲ್ಸರಿ ಮಾಡಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ನೀವೇನಪ್ಪ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ NSP ಅವ್ರ ವತಿಯಿಂದ NSP ಅಂತ ಹೊಡಿತಿರಲ್ಲ, ಸೊ NSP ಅಂತ ಹೊಡೆದಾಗ OTR ನಂಬರ್ನು ಕೂಡ ಅಲ್ಲಿ ನಿಮಗೆ ಫೆಚ್ ಮಾಡುತ್ತೆ. OTR ನಂಬರ್ನು ಕೂಡ ಏನಪ್ಪ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಏನು ಬರ್ತಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೋದು ಕಂಪಲ್ಸರಿ ಕಡ್ಡಾಯ ಮಾಡಿದ್ದಾರೆ. ಈ ನಂಬರ್ನು ಕೂಡ ನೀವು SSP ಪೋರ್ಟಲಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಈ ವರ್ಷದಿಂದ ಕಡ್ಡಾಯ ಮಾಡೋದು. ಎಲ್ಲ ವಿದ್ಯಾರ್ಥಿಗಳು ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕು. ಇದಕ್ಕೆ ಬೇಕಾಗಿರೋ ಡೀಟೇಲ್ಸ್ಗಳು ನಿಮ್ಮ ಆಧಾರ್ ನಂಬರ್ ಇರುತ್ತೆ, ಮೊಬೈಲ್ ನಂಬರ್ ಮೇಲೆ ನಿಮ್ಮ ತಂದೆ ತಾಯಿ ಆದ ಡೀಟೇಲ್ಸ್ಗಳು ಬೇಕಾಗುತ್ತೆ. ಹಾಗೆ ಒಂದು ಪಾಸ್ವರ್ಡ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಸಬ್ಮಿಟ್ ಮಾಡಿದರೆ ಸಾಕು. ನಿಮ್ಮ ಮೊಬೈಲ್ ನಂಬರ್ಗೆ, ಆಧಾರ್ ನಂಬರ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಬರುತ್ತೆ. ಅದನ್ನು ತೊಗೊಂಡು ನೀವು SSP ಸ್ಕಾಲರ್ಶಿಪ್ಗೆ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತಿರಲ್ಲ, ಇಲ್ಲಿ ಬಂದು ನೀವು ಎಂಟ್ರಿ ಕೂಡ ಮಾಡೋದು ಈ ವರ್ಷ ಕಡ್ಡಾಯ ಮಾಡಿದ್ದಾರೆ. ಹಾಗೆ ತಪ್ಪು ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.